ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಸೊ ನನ್ನ ಔಟ್ಫುಟ್ಟು ಹೀಗಿತ್ತು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಸ್ಯಾರಿ ಉಟ್ಕೊಂಡಿಲ್ಲ, ಜಸ್ಟ್ ಡ್ರೆಸ್ಸನ್ನೇ ವೇರ್ ಮಾಡಿದ್ದೀನಿ. ನಾನು ಜಾಸ್ತಿ ಡ್ರೆಸ್ಸನ್ನೇ ವೇರ್ ಮಾಡೋದು. ಸೊ ಇವತ್ತು ನನ್ನ ಮಗಳು ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ ರೀತಿ ಒಂದು ಬಿಲ್ಲಿನ ಆಕಾರದ ರಂಗೋಲಿ ಮತ್ತು ಕಮಲದ ಹೂವು ಲೋಟಸ್ ರಂಗೋಲಿಯನ್ನು ಹಾಕಿದ್ದಾಳೆ. ತುಂಬ ಕಲರ್ಫುಲ್ಲಾಗಿತ್ತು ನೋಡೋಕ್ಕೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮೆಲ್ಲರಿಗೂ ಇವತ್ತು ಶ್ರೀರಾಮನವಮಿಯ ಶುಭಾಶಯಗಳು ವಿವರ್ಸ್. ನಿಮಗೊಂದು ಸ್ವಲ್ಪ ಅಕ್ಕಪಕ್ಕದ ಡಿಸ್ಟರ್ಬೆನ್ಸು ಕೇಳಿಸ್ತಾ ಇದ್ದರೆ ಸಾರಿ ವಿವರ್ಸ್. ಬೆಳಿಗ್ಗೆ ನಮ್ಮನೆಯವರು ಈ ರೀತಿ ಪೂಜೆಯನ್ನು ಮಾಡಿ ಮುಗಿಸಿದ್ರು. ನಾನು ಬೆಳಿಗ್ಗೆ ತಿಂಡಿ ಬಂದು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ಸಖತ್ತು ಟೇಸ್ಟಿಯಾಗಿತ್ತು. ಸೊ ಮಕ್ಕಳು ಹೊಟ್ಟೆ ಹಸಿತಾ ಇದೆ ಅಮ್ಮ, ತಿಂಡಿ ಕೊಡು ಅಂತ ಕೇಳಿದರು. ಅವರು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದರು. ಇಲ್ಲಿ ಏನಪ್ಪ ಅಂದರೆ ಇವರಿಬ್ಬರ ಬಗ್ಗೆ ಹೇಳಬೇಕು ಅಂದರೆ ಇವರಿಬ್ಬರು ಹೇಳ್ಕೊಳಕ್ಕೆ ಟ್ವಿನ್ಸು. ಕೆಲವೊಂದು ವಿಷಯದಲ್ಲಿ ಇಬ್ರಿಗೂ ಹಾಗೆ ಬರೋದೇ ಇಲ್ಲ. ಒಬ್ಬಳಿಗೆ ಚಿತ್ರಾನ್ನ ಅಂದರೆ ಪಂಚಪ್ರಾಣ, ಆದರೆ ಇನ್ನೊಬ್ಬಳಿಗೆ ಚಿತ್ರಾನ್ನ ಅಂದ್ರೇ ಇಷ್ಟ ಆಗೋದಿಲ್ಲ. ಡೆಡ್ ಆಪೋಸಿಟು ಕೆಲವೊಂದು ವಿಷಯದಲ್ಲಿ. ಈ ಬೇಸಿಗೆ ಸೀಸನಲ್ಲಿ ಏನೂ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಬರೀ ಲಿಕ್ವಿಡ್ ಐಟಮ್ ತೊಗೋಬೇಕು ಅಂತಲೇ ಅನಿಸತ್ತೆ. ವಾಟರ್ ಮೆಲನ್ ಜ್ಯೂಸು, ಕರ್ಬೂಜ ಜ್ಯೂಸು, ಪೈನಾಪಲ್ ಜ್ಯೂಸು ಮತ್ತು ರಾಗಿ ಅಂಬ್ಲಿ, ಈ ಥರ ಹೆಲ್ದಿ ಫುಡ್ಡೇ ನಾನು ಜಾಸ್ತಿ ತೊಗೊತಾ ಇರ್ತೀನಿ. ಮಕ್ಳಿಗೂ ಅಷ್ಟೇ ಲಿಕ್ವಿಡ್ ಐಟಮ್ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಜಾಸ್ತಿ ಸ್ಪೈಸಿ ಐಟಮ್ ಏನು ತಿನ್ನೋಕ್ಕೆ ಅವರು ಇಷ್ಟಪಡೋದಿಲ್ಲ. ಆ ಸೀಸನ್ಗೆ ಸಿಗುವ ಹಣ್ಣಿನ ಜ್ಯೂಸನ್ನು ತೊಗೊಳೋದ್ರಿಂದ ನಮ್ಮ ಹೆಲ್ತಿಗೂ ತುಂಬಾ ಒಳ್ಳೆಯದು. ವೀವರ್ಸ್, ನಿಮ್ಮ ಜೊತೆ ಒಂದು ವಿಷಯನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ 3 ಡೇಸ್ ಬ್ಯಾಕು ನಾನೊಂದು ರೀಲು ಶೇರ್ ಮಾಡಿದ್ದೆ. ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಡಾಕ್ಟ್ರು ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಅಂತ ತುಂಬ ಬೇಜಾರಾಯಿತು ಅಂತ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಂತೇಳ್ಬಿಟ್ಟು ನನಗೆ ಗೊತ್ತಿತ್ತು ಮೊದಲೇ. ಕೆಲವೊಂದಷ್ಟು ಜನ ನನಗೆ ಸಮಾಧಾನ ಹೇಳಿದ್ದಾರೆ, ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಒಬ್ಬರು ಮಾತ್ರ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರು. ಆ ಒಂದು ಮೆಸೇಜನ್ನು ನಾನಿಲ್ಲಿ ಹೈಡ್ ಮಾಡಿದ್ದೀನಿ. ಹಾಗಾದರೆ ಯಾವಾಗ ಟಿಕೆಟ್ ತೊಗೊಳೋದು ಅಂತೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ಎಂಥ ದರಿದ್ರ ಜನ, ಎಂಥ ಕೆಟ್ಟ ಮನಸ್ಥಿತಿ ಉಳ್ಳವರಾಗಿರ್ಬೇಕು ಅವರು. ಅದೇ ಅವ್ರ ಮನೆಯಲ್ಲಿ ಅವರಿಗೆ ಅವರ ಹೆಂಡತಿ ಮಕ್ಕಳು ತಾಯಿಗೆ ಆದರೆ ಇದೇ ಮಾತನ್ನು ಅವರು ಕೇಳ್ತಾರ. ಬಿಡಿ, ಅದನ್ನು ನಾನು ಮನಸ್ಸಿಗೆ ಮತ್ತು ತಲೆಗೂ ತೊಗೊಂಡಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ಈ ರೀತಿ ಕೆಲವೊಂದಷ್ಟು ಬಂದೇ ಬರುತ್ತೆ ಕೆಟ್ಟು ಕಾಮೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅಲ್ಲಿಗೆ ಬಿಡಿ. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತು ನಾವು ಹಣ್ಣಿನ ಅಲಂಕಾರ ಸೇವೆಗೆ ಪೂಜೆಗೆ ಕೊಟ್ಟಿದ್ವಿ. 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡೆ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇನ್ನೂ ಎಷ್ಟು ದಿವಸ ಹೀಗೆಪ್ಪ ಅಂತ ದೇವರಲ್ಲಿ ಕಣ್ಣೀರಿಟ್ಟು ನೀನೇ ಕಾಪಾಡಬೇಕು, ಬೇಗ ಗುಣ ಮಾಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಪುಳಿಯೋಗರೆ ಪ್ರಸಾದ ಕೊಡ್ತಾಯಿದ್ರು. ಸೊ ನಾವು ಪೂಜೆ ಮಾಡಿಸಿದ್ವಲ್ಲ, ನಮಗೆ ಮೊಸರನ್ನ ಮತ್ತು ಪಂಚಾಮೃತ, ಹೂವು, ಹಣ್ಣು, ಕಾಯಿ ಎಲ್ಲ ಪ್ರಸಾದ ಕೊಟ್ಟಿದ್ದರು. ಮಧ್ಯಾಹ್ನ ಅಡುಗೆ ನಾನೇನು ಮಾಡಲಿಲ್ಲ, ಮೊಸರನ್ನನೇ ಇತ್ತು. ಮತ್ತು ನೆನ್ನೆ ಮಾಡಿದ್ದು ಬೇಳೆ ಸಾರು ಬೇರೆ ಇತ್ತು. ಸ್ವಲ್ಪ ವೈಟ್ ರೈಸ್ ಮಾಡಿದ್ದೆ ಅಷ್ಟೇ ಮಧ್ಯಾಹ್ನ ಊಟಕ್ಕೆ. ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನು. ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ನನ್ನ ಬ್ಲಾಗಲ್ಲಿ ಯಾವ ರೀತಿ ಇಷ್ಟ ಆಗಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ವಿವರ್ಸ್.